ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಲೋಕ. ಫ್ರೆಂಡ್ಸ್, ನೆನ್ನೆಯ ವಿಡಿಯೋದಲ್ಲಿ ಪಾರ್ಟ್ 1 ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ನಾವು ಬೆಳಿಬೇಕು ಅನ್ನೋದಾದರೆ, ನಮ್ಮ ಕನಸುಗಳನ್ನು ನಾವು ನನಸು ಮಾಡ್ಕೋಬೇಕು ಅನ್ನೋದಾದರೆ ಏನೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೆ. ಇವತ್ತು ಕೂಡ ಅಷ್ಟೇ, ಮುಂದಿನ ಪಾರ್ಟ್ 2ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜೀವನದಲ್ಲಿ ನಮ್ಮ ಕನಸುಗಳನ್ನು ನಾವು ನನಸು ಮಾಡ್ಕೋಬೇಕು, ನಾವೇನಾದರೂ ಸಾಧಿಸಬೇಕು, ಮುಂದೆ ಬರಬೇಕು ಅನ್ನೋದಾದರೆ ನಮ್ಮ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳೋದನ್ನು ಕಲಿಬೇಕು. ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಕಲಿಬೇಕು. ಸುಮ್ಮನೆ ಚಿಂತೆ ಮಾಡಿ 1 ಗಂಟೆ ತನಕ 2 ಗಂಟೆವರೆಗೂ ಎಷ್ಟೋ ದಿನಗಳವರೆಗೂ ಚಿಂತೆ ಮಾಡಿ ಈಗ ಮಾಡಿದರೆ ಒಳ್ಳೆಯದು, ಆಗ ಮಾಡಿದರೆ ಒಳ್ಳೆಯದು, ಈ ಥರ ಅಂದ್ಕೊಂಡು ಕೂರೋಕ್ಕಿಂತ ಮೊದಲು ಇಮಿಡಿಯೇಟಾಗಿ ಕರೆಕ್ಟಾಗಿ ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ಕಲಿಬೇಕು. ಸರಿಯಾದಂತಹ ನಿರ್ಧಾರ, ಓಕೆ, ನಾನು ಇದನ್ನು ಮಾಡ್ತೀನಿ, ನಾಳೆಯಿಂದ ಇಷ್ಟು ದಿನಗಳ ಕಾಲ ನಾನು ಇದನ್ನು ಮುಗಿಸ್ತೀನಿ, ನಾನು ಮಾಡ್ತೀನಿ ಅಂತ ಪರ್ಫೆಕ್ಟಾಗಿ ಪರಿಪೂರ್ಣವಾಗಿ ನಿರ್ಧಾರ ತಗೊಳ್ಳೋದು ಕಲಿಬೇಕು. ನಿರ್ಧಾರವನ್ನು ತೆಗೆದುಕೊಂಡು ಏನು ಮಾಡಬೇಕು, ಅಲ್ಲಿಗೆ ಬಿಡೋದಲ್ಲ. ನಿರ್ಧಾರ ತೆಗೆದುಕೊಂಡು ಓಕೆ ತೊಗೊಂಡಿದ್ದೀನಿ, ನಿರ್ಧಾರ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ಅಷ್ಟೇ ಅಂತ ಅಲ್ಲ. ನಾವೇನು ಮಾಡಬೇಕು, ಆ ನಿರ್ಧಾರ ಏನು ತೆಗೆದುಕೊಂಡಿರ್ತೀವೋ ಅದ್ರ ತಕ್ಕ ಹಾಗೆ ನಾವು ನಡ್ಕೋಬೇಕಾಗುತ್ತೆ. ಏನು ಮಾಡಬೇಕು, ಡಿಸಿಷನ್ ಆದಮೇಲೆ ನಾವು ಆ್ಯಕ್ಷನ್ನ ಪ್ರೊಸೀಡ್ ಮಾಡಬೇಕಾಗುತ್ತೆ. ನಾವೇನಾದರೂ ನಿರ್ಧಾರ ತಗೊಂಡ್ರೆ ಅದ್ರ ಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು, ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡಬೇಕು. ಹಾಗೆ ಕಂಟಿನ್ಯೂ ಮಾಡಬೇಕು. ನಿರ್ಧಾರ ಏನು ಎಲ್ಲರೂ ಕೂಡ ತಗೋತಾರೆ. ನಿರ್ಧಾರ ತೊಗೊಂಡ್ಮೇಲೆ ಯಾರು ಮಾಡ್ತಾರೆ ಆ ಕೆಲಸನ, ಯಾರು ಅದನ್ನು ಕರೆಕ್ಟಾಗಿ ಕನ್ಸಿಸ್ಟೆಂಟಾಗಿ ಮಾಡ್ತಾರೆ ಅಲ್ವಾ? ತುಂಬ ಕಮ್ಮಿ ಆ ಥರ ಮಾಡೋದು. ನಿರ್ಧಾರ ತಗೋತಾರೆ ಎಲ್ಲರೂ, ಬಟ್ ಏನಂದರೆ ಕನ್ಸಿಸ್ಟೆಂಟಾಗಿ ನಾವು ಅಂದ್ಕೊಂಡಿದ್ದನ್ನು ಮಾಡೋದು ತುಂಬ ಕಷ್ಟ. ನಾವು ಕಷ್ಟ ಅಂದರೂ ಕೂಡ ನಾವು ಮನಸ್ಸಿಟ್ಟು ಮಾಡಿದರೆ ಅದು ತುಂಬಾ ಸುಲಭ. ಹಾಗಾಗಿ ನಮ್ಮ ಜೀವನದ ನಿರ್ಧಾರಗಳನ್ನು ಬೇರೆಯವರ ಕೈಯಲ್ಲಿ ಕೊಡಬಾರ್ದು. ನಮ್ಮ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಬೇಕು. ನಮ್ಮ ಒಂದು ಕುಟುಂಬದ ನಿರ್ಧಾರಗಳನ್ನು ನಾವೇ ತೆಗೆದುಕೊಳ್ಬೇಕು. ಬೇರೆಯವರ ಕೈಯಲ್ಲಿ ಫ್ರೆಂಡ್ಸೋ, ಇನ್ನು ಫ್ಯಾಮ್ಲಿ ಮೆಂಬರ್ಸೋ ಯಾರೋ ಬೇರೆಯವರು ಹೇಳಿದರು ಅಂತ ಅವ್ರ ಮಾತು ಕೇಳೋದಲ್ಲ. ನಿಮಗೆ ಸರಿಯಾದದ್ದು, ನಿಮ್ಮ ಫ್ಯಾಮ್ಲಿಗೆ ಸರಿಯಾದದ್ದು, ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಸರಿಯಾದಂತಹ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಬೇಕಾಗುತ್ತೆ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಚಿಕ್ಕ ಮಕ್ಕಳಿರ್ತಾರೆ ನಿಮ್ಮ ಮನೇಲಿ, ನಿಮ್ಮ ಮಕ್ಕಳು, ಅವ್ರು ಏನು ಹೇಳ್ತಾರೆ, ಸ್ಕೂಲಲ್ಲಿ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆ ಅಮ್ಮ, ನಾನು ಸೇರ್ಕೊಳ್ತೀನಿ, ನನಗೆ ಡಾನ್ಸ್ ಅಂದರೆ ಇಷ್ಟ, ಸೊ ನಾನು ಡಾನ್ಸಿಗೆ ಸೇರ್ತೀನಿ ಅಂತ ಬಂದು ಹೇಳ್ತಾರೆ. ಪಾಪ ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದನ್ನು ಬಂದು ಹೇಳ್ತಾರೆ. ಅವಾಗ ನೀವೇನು ಹೇಳ್ತೀರಿ, ಇಲ್ಲ ಮಗು ಬೇಡ, ಡಾನ್ಸ್ ಬೇಡ, ಮ್ಯೂಸಿಕ್ ಸೇರ್ಕೋ ಅಂತ ಹೇಳ್ತೀರಿ. ಮ್ಯೂಸಿಕ್ ಇನ್ನೂ ವ್ಯಾಲ್ಯೂ ಇದೆ, ಸೊ ಮ್ಯೂಸಿಕ್ ಸೇರ್ಕೋ ಅಂತ ಹೇಳ್ತೀರಿ. ಇದೆಷ್ಟರ ಮಟ್ಟಿಗೆ ಸರಿ? ಯಾಕೆಂದರೆ ಆ ಮಗುಗೆ ಡಾನ್ಸ್ ಅಂದರೆ ಇಷ್ಟ ಇರುತ್ತೆ, ಮ್ಯೂಸಿಕ್ ಅಂದರೆ ಇಷ್ಟನೇ ಇರಲ್ಲ. ಅಂಥದ್ರಲ್ಲಿ ನೀವು ಹೋಗಿ ಆ ಮಗುಗೆ ಮ್ಯೂಸಿಕ್ ಸೇರ್ಕೊ ಅಂದರೆ ಅದೇನು ಮಾಡುತ್ತೆ? ಹಾಗಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದು ತುಂಬಾ ಮುಖ್ಯ. ಹಾಗೆ ಅಕ್ಕಪಕ್ಕದ ಜನರು ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ನೀವು ಹೇಳುವಂಥ ಸಂದರ್ಭದಲ್ಲಿ ಬಂದುಬಿಟ್ಟು, ಓಕೆ ಹೌದು ನೀವು ಹೇಳೋದು ನಿಜ, ಹಾಕಿ ಮ್ಯೂಸಿಕ್ಕಿಗೆ ಯಾಕೆ ಬೇಕು ಡಾನ್ಸ್, ಹಂಗೆ ಹೇಳ್ತಾನವನು, ಹಾಗೆ ಹೇಳ್ತಾಳವಳು ಅಂತ ಆ ಥರ ಬೇರೆಯವ್ರ ಮಾತು ಕೇಳೋದು ತಪ್ಪಲ್ವಾ? ಆ ಥರ ಮಾಡಿದರೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಹಾಳು ಮಾಡಿದಾಗ ಆಗುತ್ತೆ. ಹಾಗಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಕಲಿಬೇಕು. ಈವನ್ ಒಂದು ಮಗು ಬೆಳೆದಾದಮೇಲೆ 10th ಸ್ಟ್ಯಾಂಡರ್ಡ್ ಮುಗಿದ್ಮೇಲೆ ಒಂದು ಒಳ್ಳೆ ಪರ್ಸೆಂಟೇಜ್ ತೊಗೊಂಡಿರುತ್ತೆ, ಒಂದು 90%, 85% ತೊಗೊಂಡಿರುತ್ತೆ. ಅಂತಹ ಒಂದು ಮಗು ಹೇಳುತ್ತೆ, ಅಮ್ಮ ನಾನು ಆರ್ಟ್ಸ್ ಮಾಡ್ತೀನಿ. ಯಾಕೆಂದರೆ ಆ ಮಗುಗೆ ಲ್ಯಾಂಗ್ವೇಜಸಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕನ್ನಡದಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಸೋಷಿಯಲಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅಂಥ ಒಂದು ಮಗುಗೆ ಯಾರೋ ಟೀಚರ್ಸ್ ಹೇಳಿದರು, ಇನ್ಯಾರೋ ಬೇರೆಯವರು ಅಕ್ಕಪಕ್ಕದವರು ಹೇಳಿದರು ಅಂತ, ಬೇಡ ಆರ್ಟ್ಸ್ ಏನು ಬೇಡ, ಅಷ್ಟೊಂದು ವ್ಯಾಲ್ಯೂ ಇಲ್ಲ, ನೀನು ಸೈನ್ಸ್ ಮಾಡು, ತುಂಬ ಸ್ಕೋಪ್ ಇದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಆ ಥರ ಏನಾದರೂ ಬೇರೆಯವರ ಮಾತುಗಳನ್ನು ಕೇಳಿ ನಿಮ್ಮ ಮಕ್ಕಳನ್ನೇನಾದರೂ ನೀವು ಅವ್ರಿಗೆ ಇಷ್ಟ ಇಲ್ಲದೇ ಇರುವಂತಹ ಸ್ಟ್ರೀಮಲ್ಲಿ ಸೇರಿಸ್ಬಿಟ್ರೆ, ನೀವೇ ನಿಮ್ಮ ಕೈಯಾರೆ ನಿಮ್ಮ ಮಕ್ಕಳನ್ನ ಬಾವಿಗೆ ತಳೆದಾಗೆ. ಪಾಪ ಅವ್ರ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಆಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದನ್ನು ನೋಡ್ಕೊಂಬಿಟ್ಟು ಸರಿಯಾದ ಸಮಯದಲ್ಲಿ ಸರಿಯಾದಂತಹ ನಿರ್ಧಾರವನ್ನು ನೀವೇ ತಗೊಳ್ಬೇಕು. ನಿಮ್ಮ ಜೀವನದ ಬಗ್ಗೆನೂ ಅಷ್ಟೇ. ಹಾಗೆ ನಿರ್ಧಾರವನ್ನು ತೆಗೆದುಕೊಂಡು ನಂತರ ಅದನ್ನು ಎಕ್ಸಿಬಿಟ್ ಮಾಡೋದನ್ನು ಕಲಿಬೇಕು. ಆ್ಯಕ್ಷನ್, ಅದ್ರ ನೆಕ್ಸ್ಟ್ ಡೇನೇ ಆ್ಯಕ್ಷನ್ನಲ್ಲಿ ನೀವಿರಬೇಕು. ನಿಮ್ಮ ಒಂದು ನಿರ್ಧಾರ ಕೈಗೊಂಡ್ಮೇಲೆ ಅದನ್ನು ಕಂಟಿನ್ಯೂ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇರಬೇಕು. ಅದನ್ನು ಗುರಿ ತಲುಪುವಂತಹ ಪ್ರಕ್ರಿಯೆಯೂ ಕೂಡ ನಡೀತಾ ಇರಬೇಕು. ಇನ್ನು ಯಾವಾಗಲೂ ಕೂಡ ಸಮಯವನ್ನು ವ್ಯರ್ಥ ಮಾಡಬಾರ್ದು.
ಹೇಳ್ತೀವಲ್ವ, ಟೈಮ್ ಈಸ್ ಪ್ರೀಷಿಯಸ್. ಒಂದು ಸಾರಿ ಸಮಯ ಕಳೆದು ಹೋದರೆ ಮತ್ತೆ ಸಿಗಲ್ಲ. ನಾವು ಮಾತಾಡಿದರೆ ಆಯಿತು, ಮುತ್ತೊಡೆದ್ರೆ ಹೋಯಿತು. ಹಾಗೆ ಸಮಯನೂ ಅಷ್ಟೇ, ಒಂದು ಸಾರಿ ಹೋದರೆ ಮತ್ತೆ ಬರಲ್ಲ. ಹಾಗಾಗಿ ಈ ಸಮಯ ಇದ್ದಾಗಲೇ ನಾವು ಸರಿಯಾಗಿ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು, ಉಪಯೋಗಿಸ್ಕೊಳ್ಬೇಕು. ನಮ್ಮ ವಯಸ್ಸಿದ್ದಾಗಲೇ ನಾವು ಸರಿಯಾಗಿ ದುಡಿಬೇಕು, ಕೆಲಸಗಳನ್ನು ಮಾಡಬೇಕು. ಒಂದು ವಯಸ್ಸಾದಮೇಲೆ, ಏಜ್ ಆದಮೇಲೆ ನಾವು ಮಾಡ್ತೀವಿ ಅಂತ ಅಂದರೂ ನಮ್ಮ ಮನಸ್ಸಲ್ಲಿ ಸ್ಫೂರ್ತಿ ಇದ್ದರೂ ಕೂಡ ನಮ್ಮ ಬಾಡಿ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಟೈಮ್ ಇದ್ದಾಗಲೇ ನಾವು ಏನು ಮಾಡಬೇಕು, ಏನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ನಾವು ಸಾಧನೆ ಮಾಡೋಕ್ಕೆ ನಾವು ಮುನ್ನುಗ್ಗಬೇಕಾಗುತ್ತೆ. ಇನ್ನು ಬೇಡದೇ ಇರೋ ವಿಷಯಗಳ ಬಗ್ಗೆ ನಾವು ತಲೆನೇ ಕೆಡಿಸ್ಕೋಬಾರ್ದು. ಏನಪ್ಪ ಇದು ಅಂತ ಅಂದರೆ, ಬೇಡದೇ ಇರೋ ವಿಷಯಗಳನ್ನು ನಾವು ಆದಷ್ಟು ಬ್ಲಾಕ್ ಮಾಡಿಬಿಡಬೇಕು. ನಾನು ಒಂದು ಇಲ್ಲಿ ಉದಾಹರಣೆ ಕೊಡ್ತೀನಿ. ನಿಮ್ಮ ಮೊಬೈಲ್ನಲ್ಲಿ ಸಾಕಷ್ಟು ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ, ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಮಿಂತ್ರಾ, ಒಂದು 5-6 ಆ್ಯಪ್ಸು, ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ ಇದ್ದೇ ಇರುತ್ತೆ. ಅದನ್ನು ನೀವು ಆ ಥರ ಯಾಕೆ ಮಾಡಬೇಕು? ಸುಮ್ಮನೆ ಎಲ್ಲದರಲ್ಲೂ ಶಾಪಿಂಗೇ ಮಾಡ್ತೀರಾ. ಅದ್ರ ಬದಲು ಯಾವುದಾದ್ರೂ ಒಂದು ಒಳ್ಳೆ ಆ್ಯಪ್ನ, ನಿಮಗೆ ಇಷ್ಟ ಆಗುವಂಥ ಒಂದು ವರ್ತ್ ಇರೋವಂಥ ಆ್ಯಪ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಉಳಿದಿರೋ ಅಂಥ ಎಲ್ಲ ಆ್ಯಪ್ನ ಡಿಲೀಟ್ ಮಾಡಿಬಿಡಬೇಕು. ಯಾವುದು ಇಷ್ಟ ಒಂದನ್ನು ಮಾತ್ರ ಇನ್ಸ್ಟಾಲ್ ಮಾಡಿಕೊಂಡು ಕರೆಕ್ಟಾಗಿ ನಿಮ್ಗೆ ಏನು ಬೇಕು ಅಂಥ ಆ್ಯಪಲ್ಲಿ ತೊಗೋಬೇಕಾಗುತ್ತೆ. ಇದೇ ರೀತಿ ಜನರು ಅಷ್ಟೇ, ಕೆಲವೊಂದು ವೇಸ್ಟ್ ಗ್ರೂಪ್ಸ್ ಇರ್ತಾರೆ, ಫ್ರೆಂಡ್ಸ್ ಗ್ರೂಪ್ ಇರ್ತಾರೆ, ನಮ್ಮನ್ನು ಕೆಟ್ಟ ದಾರಿಗೆ ಎಳಿತಾ ಇರ್ತಾರೆ. ಈವನ್ ಫ್ಯಾಮಿಲಿ ಮೆಂಬರ್ಸು ಅಷ್ಟೇ, ನಮ್ಮ ಒಂದು ಗುರಿಗಳನ್ನು ನಮಗೆ ತಲುಪೋಕ್ಕೆ ಯಾವುದೇ ರೀತಿಯ ಹೆಲ್ಪ್ ಮಾಡ್ತಾ ಇರಲ್ಲ ಅವರು. ಈವನ್ ಅದನ್ನು ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಕೆಲವೊಬ್ಬರು. ಈ ಥರ ಎಲ್ಲ ಇರ್ತಾರೆ. ಅಂಥವರಿಂದ ಸ್ವಲ್ಪ ದೂರ ಇರಬೇಕು ನಾವು ಆದಷ್ಟು. ನಮ್ಮ ಐಡಿಯಾಸ್ಗಳಿಗೆ ಎಲ್ಲಿ ವ್ಯಾಲ್ಯೂ ಇರಲ್ಲ, ನಮ್ಮ ಮುಂದಿನ ಒಂದು ಹೆಜ್ಜೆಗೆ, ಒಂದು ಸಾಧನೆಗೆ ಎಲ್ಲಿ ನಮಗೆ ವ್ಯಾಲ್ಯೂ ಕೊಡಲ್ಲ, ನಮಗೆ ಸಪೋರ್ಟ್ ಮಾಡಲ್ಲ, ಅಲ್ಲಿಂದ ಒಂದು ಹೆಜ್ಜೆ ನಾವು ಹಿಂದೆ ಸರಿಬೇಕಾಗುತ್ತೆ. ಆವಾಗಲೇ ನಾವು ಬೇರೆ ಸೈಡ್ ಹೆಜ್ಜೆನಿಟ್ಟು ಮುಂದೆ ಬರೋಕ್ಕಾಗೋದು. ಹಾಗಾಗಿ ನಾವು ಇಂತಹ ವಿಚಾರಗಳಲ್ಲಿ ತುಂಬಾ ಹುಷಾರಾಗಿರಬೇಕು. ನಮ್ಮನ್ನು, ನಮ್ಮ ಸಾಧನೆಗಳಿಗೆ, ನಮ್ಮ ಕೆಲಸಗಳಿಗೆ ಏನು ಡಿಸ್ಟ್ರ್ಯಾಕ್ಷನ್ ಮಾಡ್ತಾ ಇರುತ್ತೋ, ತಪ್ಪು ದಾರಿಗೆ ಎಳಿತಾ ಇರುತ್ತೋ ಅಂಥ ಡಿಸ್ಟ್ರ್ಯಾಕ್ಷನ್ನ ನಾವು ಈ ಥರ ಅವಾಯ್ಡ್ ಮಾಡಬೇಕಾಗುತ್ತೆ. ಹೌದು, ಕೆಲವೊಂದು ಟೈಮಲ್ಲಿ ನಾವು ನಿಷ್ಠುರ ಆಗ್ತೀವಿ, ಮನೆಯವ್ರ ಮುಂದೆ, ಫ್ರೆಂಡ್ಸ್ ಮುಂದೆ ನಿಷ್ಠುರ ಆಗ್ಬೋದು. ಆದರೆ ನಿಮ್ಮ ಕನಸುಗಳನ್ನು ಅವ್ರು ನನಸು ಮಾಡಲ್ಲ. ನಿಮ್ಮ ಕನಸುಗಳನ್ನು ನೀವೇ ನನಸು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ ನಿಷ್ಠುರ ಆದರೂ ಪರವಾಗಿಲ್ಲ, ಮೊದಲು ನಿಮ್ಮ ಕನಸುಗಳತ್ತ, ನಿಮ್ಮ ಗುರಿಗಳತ್ತ, ನಿಮ್ಮ ಬೆಳವಣಿಗೆಯತ್ತ ನೀವು ಹೋಗಬೇಕಾಗುತ್ತೆ. ಆವಾಗಲೇ ನೀವು ಒಂದು ಸಾರಿ ಬೆಳೆದು ನಿಂತ್ರಿ ಅಂದರೆ ಅದೇ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಮತ್ತೆ ಬರ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ? ಹಾಗಾಗಿ ನಿಮ್ಮ ಕನಸುಗಳಿಗೆ ಎಲ್ಲಿ ಒಂದು ಬೆಲೆ ಇಲ್ವೋ, ನಿಮ್ಮ ಒಂದು ದಾರಿಗಳಿಗೆ ಯಾರು ಅಡ್ಡಗಾಲು ಆಗ್ತಾ ಇರ್ತಾರೋ ಅಂಥವ್ರನ್ನ ಸೈಡ್ಗೆ ತಳ್ಳಿಬಿಟ್ಟು ನೀವು ಮುಂದೆ ಹೋಗ್ತಾ ಇರಬೇಕು ಅಷ್ಟೆ. ಇನ್ನು ಅರ್ನ್, ಸೇವ್, ಇನ್ವೆಸ್ಟ್ಮೆಂಟ್ ಮನಿ, ಇದು ಒಳ್ಳೆ ಪಾಲಿಸಿ. ಮೊದಲನೇದಾಗಿ ನಾವು ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ದುಡಿದು ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಿದಂತಹ ದುಡ್ಡನ್ನೆಲ್ಲ ಆರಾಮಾಗಿ ಮಜಾ ಮಾಡಿ ಹಾಳು ಮಾಡೋದಲ್ಲ. ಆ ದುಡ್ಡನ್ನು ನಾವು ಸೇವ್ ಮಾಡ್ಕೋಬೇಕು. ಯಾಕಂದರೆ ಕಷ್ಟಪಟ್ಟು ದುಡ್ದಿರ್ತೀವಲ್ವ, ಆ ದುಡ್ಡನ್ನು, ನಮಗೆ ಗೊತ್ತಿರುತ್ತೆ ಆ ನೋವು, ಎಷ್ಟೊಂದು ಕಷ್ಟಪಟ್ಟಿದ್ದೀವಿ ಅಂತ. ಆ ದುಡ್ಡನ್ನು ನಾವು ಸೇವ್ ಮಾಡ್ಕೋಬೇಕು. ಅದು ಹಾಗಂತ ಎಂಜಾಯ್ಮೆಂಟ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ನಾನು, ಮುಂದೆ ಹೇಳ್ತೀನಿ ನೋಡಿ. ಸೇವ್ ಮಾಡ್ಕೋಬೇಕು ದುಡ್ಡನ್ನು. ಸೇವ್ ಆದಮೇಲೆ ಆ ದುಡ್ಡನ್ನು ನಾವು ಉಳಿತಾಯ ಮಾಡ್ಕೊಂಡ್ಮೇಲೆ ಅದನ್ನು ನಾವು ಒಂದು ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕು. ಒಂದು PPF ಅಲ್ಲಾದರೂ ಹಾಕ್ಕೊಳ್ಳಿ, PF ಅಲ್ಲಾದರೂ ಹಾಕ್ಕೊಳ್ಳಿ, ಇನ್ನೊಂದು ಸೈಟಲ್ಲಾದರೂ ಹಾಕ್ಕೊಳ್ಳಿ. ಈ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಗೋಲ್ಡಲ್ಲಾಗಿರ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಂತರ ನಿಮಗೆ ಒಂದು ಗ್ರೋತ್ ಸಿಗುತ್ತೆ. ನಿಮ್ಮ ಅಮೌಂಟ್ಗೆ, ನಿಮ್ಮ ಒಂದು ಅರ್ನಿಂಗ್ಸ್ಗೆ ಗ್ರೋತ್ ಸಿಗುತ್ತೆ. ಆ ದುಡ್ಡನ್ನು ತೊಗೊಂಡ್ಬಿಟ್ಟು ಮತ್ತೆ ನೀವು ರೀಇನ್ವೆಸ್ಟ್ಮೆಂಟ್ ಮಾಡಿ ಬಂದಂತಹ ಪ್ರಾಫಿಟ್ಟಲ್ಲಿ ನೀವು ದುಡ್ಡನ್ನು ನಿಮಗೆ ಬೇಕಾದಂತಹ ಒಂದು ವಸ್ತುಗಳ ಮೇಲಾಗಿರ್ಬೋದು, ನಿಮಗೆ ಇಷ್ಟವಾದಂತಹ ಕೆಲವೊಂದು ಟ್ರಾವೆಲಿಂಗ್ಸ್ ಇರ್ಬೋದು, ಎದ್ರ ಮೇಲಾದರೂ ನೀವು ಆರಾಮಾಗಿ ಖರ್ಚು ಮಾಡ್ಕೋಬೋದು, ಸ್ಪೆಂಡ್ ಮಾಡ್ಕೋಬೋದು. ಏನೂ ತಪ್ಪಿಲ್ಲ ಅಲ್ವಾ? ಅದೇ ರೀತಿ ಸುಮ್ಮನೆ ಕೆಲವೊಬ್ಬರಿಗೆ ಶಾಕ್ ಇರುತ್ತೆ. ಹೊರಗಡೆ ಹೋದಾಗೆಲ್ಲ ಬಟ್ಟೆ ಖರೀದಿಸೋದು, ಹೊರಗಡೆ ಹೋದಾಗೆಲ್ಲ ಕಂಡಿದ್ದು ಸಿಕ್ಕಿದ್ದೆಲ್ಲ ತೊಗೊಂಡು ಬರೋದು, ಮನೆಗೆ ಎತ್ಕೊಂಡು ಬಂದುಬಿಡೋದು. ಅಯ್ಯೋ ಚೆನ್ನಾಗಿದೆ, ಈ ಥರ ಕಲರ್ ನನ್ನ ಹತ್ರ ಇಲ್ಲ, ಇದಿಲ್ಲ ಅದಿಲ್ಲ ಅಂತ. ಆ ಥರ ಖಂಡಿತವಾಗಿಯೂ ಮಾಡಬೇಡಿ. ಏಕೆಂದರೆ ಅದು ನಿಮಗೆ ರಿಟರ್ನ್ಸ್ ಕೊಡಲ್ಲ, ಅನ್ನೆಸೆಸರಿ ವೇಸ್ಟ್ ಅಂತ ಹೇಳ್ಬೋದು. ಒಂದು ಬಟ್ಟೆ ಆಗಿರ್ಬೋದು, ಒಂದು ಆರ್ನಮೆಂಟ್ಸ್, ಜ್ಯುವೆಲರಿ, ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಆಗಿರ್ಬೋದು, ಪ್ರತಿಯೊಂದೂ ಹೇಳ್ತೀನಿ. ಒಂದು ಈ ಥರ ಏನು ಬೇಡದೇ ಇರುವಂಥ ಒಂದು ಕಾರು, ಬೈಕ್, ವೆಹಿಕಲ್ಸ್ ಆಗಿರ್ಬೋದು, ಪದೇ ಚೇಂಜ್ ಮಾಡ್ತಾ ಇರ್ತಾರೆ ಕೆಲವರು, ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ. TV ಆಗಿರ್ಬೋದು, ಖಂಡಿತವಾಗಿಯೂ ಮಾಡಬೇಡಿ. ಅದರಿಂದ ನಿಮಗೆ ದುಡ್ಡು ವೇಸ್ಟ್ ಆಗುತ್ತೆ ಹೊರತು ಯಾವುದೇ ರೀತಿಯ ಪ್ರಾಫಿಟ್ ಕೊಡಲ್ಲ, ಅದು ಹೋಗುತ್ತೆ ಅಷ್ಟೆ.
ಇನ್ವೆಸ್ಟ್ಮೆಂಟ್ ಅಂದರೆ ಹೇಗಿರಬೇಕು, ನಿಮಗೆ ರಿಟರ್ನ್ಸ್ ಬಂದಿರಬೇಕು. ಇನ್ವೆಸ್ಟ್ಮೆಂಟ್ ಅಂದರೆ ಅದು ನಿಮಗೆ ಎಲ್ಲಿ ರಿಟರ್ನ್ಸ್ ಕೊಡುತ್ತೋ ಅದೇ ಇನ್ವೆಸ್ಟ್ಮೆಂಟ್. ಸೊ ಫ್ರೆಂಡ್ಸ್, ಇನ್ವೆಸ್ಟ್ಮೆಂಟ್, ರೀಇನ್ವೆಸ್ಟ್ಮೆಂಟ್, ಪ್ರಾಫಿಟ್, ಸ್ಪೆಂಡ್, ಈ ಒಂದು ಪಾಲಿಸಿನ ನಾವು ಲೈಫಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಇದರಿಂದ ನಮ್ಮ ದುಡ್ಡು ಬೆಳೀತಾನೆ ಹೋಗುತ್ತೆ. ಸೊ ಫ್ರೆಂಡ್ಸ್, ಇಂತಹ ಕೆಲವೊಂದು ಅದ್ಭುತವಾದಂತಹ ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಂಡು ನೀವು ನಿಮ್ಮ ಮುಂದಿನ ಜೀವನದಲ್ಲಿ ಹೆಜ್ಜೆ ಇಡೋದು ತುಂಬಾ ಒಳ್ಳೆಯದು. ಹಾಗೆ ಈ ಎಲ್ಲ ವಿಷಯಗಳು ನಿಮ್ಮ ಕನಸುಗಳನ್ನು ನನಸು ಮಾಡೋದಕ್ಕೆ ಮುನ್ನಡೆಯಾಗುತ್ತೆ. ಹಾಗಾಗಿ ತಪ್ಪದೆ ಈ ಎಲ್ಲ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಏನಾದರೂ ಮುಂದೆ ಜೀವನದಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದಕ್ಕೆ ಈ ಎಲ್ಲ ವಿಷಯಗಳನ್ನು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಮುಂದೆ ಬನ್ನಿ, ಬೆಳೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಈ ನನ್ನ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ಸ್ವಲ್ಪನಾದರೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಅದ್ಭುತವಾದಂತಹ ಬಹಳ ಉಪಯುಕ್ತವಾದಂತಹ ವಿಚಾರದೊಂದಿಗೆ, ವಿಷಯಗಳೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.